ಶಿಡ್ಲಘಟ್ಟ ನಗರದ ಕಾಳಿಕಾಂಬಾ ಕಮಟೇಶ್ವರ ಸಮುದಾಯ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಾಜರಂಗದಳದ ತಾಲೂಕು ಸಂಚಾಲಕ ಬಿ ವೆಂಕಟೇಶ್ ಮಾತನಾಡಿ, ನಾವು ಇತ್ತೀಚೆಗೆ 6 ಗೋವುಗಳನ್ನು ರಕ್ಷಿಸಿ ಗೋಶಾಲೆಗೆ ಕಳಿಸಿದ್ದೇವೆ. ಮುಂದಿನ ದಿನಗಳಲ್ಲೂ ಗೋವುಗಳನ್ನು ರಕ್ಷಿಸುವ ನಮ್ಮ ಕೆಲಸವನ್ನು ಮುಂದುವರಿಸುತ್ತೇವೆ ಎಂದರು. ಬಾಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಕೆಲಸ ಕೇವಲ ಶ್ರೀರಾಮ ಶೋಭಾಯಾತ್ರೆ ನಡೆಸುವುದಷ್ಟೇ ಅಲ್ಲ, ಹಿಂದೂ ಸಮಾಜದಲ್ಲಿ ಇನ್ನಷ್ಟು ಐಕ್ಯತೆಯನ್ನು ಹೆಚ್ಚಿಸುವುದು, ಹಿಂದೂಗಳನ್ನು ಸಂಘಟಿಸುವುದಾಗಿದೆ. ದೇವಾಲಯಗಳಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಹನುಮಾನ್ ಚಾಲೀಸಾ ನಡೆಸುವುದು, ಗೀತೆ ಗಾಯನ ಮಾಡುವುದಾಗಿದೆ ಎಂದರು. ಜೊತೆಗೆ ಶ್ರೀರಾಮಾಯಣ ಮಹಾಭಾರತದ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಿ ರಸಪ್ರಶ್ನೆ, ಪ್ರಬಂಧ ಸ್ಪರ್ಧೆಯಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿದೆ. ಪ್ರತಿ ವರ್ಷ ಶ್ರೀರಾಮ ಶೋಭಾಯಾತ್ರೆಯನ್ನು ಮುಂದುವರಿಸುತ್ತೇವೆ. ಈ ಹಿಂದೆ ಇದ್ದ ಗುರುಕುಲ ಪದ್ಧತಿಯ ಶಿಕ್ಷಣದ ಕೇಂದ್ರಗಳನ್ನು ತೆರೆಯುವುದು ಚಿಂತಿಸಲಾಗುತ್ತಿದೆ. ಶಿಡ್ಲಘಟ್ಟದಲ್ಲಿ ನಡೆದ ಶ್ರೀರಾಮ ಶೋಭಾಯಾತ್ರೆಯ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಮಾಡ್ತೀರಿ, ಯಾಕಂದ್ರೆ ಗೋ ಅನ್ನೋದು ನಮ್ಮ ಹಿಂದೂಗಳಿಗೆ ಆರಾಧ್ಯ ದೈವ ಇದ್ದಂಗೆ. ಆ ಗೋನ ಕಡಿಯೋದು, ಗೋ ಹತ್ಯೆನ ನಾವು ಜಾಸ್ತಿ ನಿಷೇಧಿಸಿದ್ದೀರಿ. ಮೊನ್ನೆ ಮಾಧ್ಯಮ ಮಿತ್ರಮ್ಗೆ ಗೊತ್ತಾದಂಗೆ ನಾವೊಂದು 4 ಹಸುಗಳನ್ನ ಹಿಡ್ಕೊಂಡು ಅದನ್ನ ಗೋಶಾಲೆ ಕಳಿಸಿರುವಂತ ಕೆಲಸನೂ ಮಾಡಿದ್ದೀರಿ. ಈಗ ವಿಶ್ವ ಹಿಂದೂ ಪರಿಷತ್ತು, ಬಜರಂಗದಳ ಬರೀ ಶೋಭಾಯಾತ್ರೆ ಅಲ್ಲ. ಈಗ ನಮ್ಮ ಉದ್ದೇಶ, ನಮ್ಮ ಗುರಿ, ನಮ್ಮದೇನಂದ್ರೆ ಇಡೀ ಹಿಂದೂ ಸಮಾಜನ ಐಕ್ಯತೆ ಮಾಡೋದು ನಮ್ಮ ಉದ್ದೇಶ. ತಿಂಗಳಿಗೊಂದ್ಸರಿ, ಈಗ ನಮ್ಮ ಒಂದು ಅನಿಸಿಕೆ ಏನಿದೆ ಅಂದ್ರೆ ತಿಂಗಳಿಗೊಂದ್ಸರಿ ಪ್ರತಿಯೊಂದು ಶಾಲೆಯಲ್ಲಿ ಆಗ್ಬೋದು, ದೇವಸ್ಥಾನಗಳಲ್ಲಾಗ್ಬೋದು, ಹನುಮಾನ್ ಚಾಲೀಸಾ ಮತ್ತೆ ರಾಮಾಯಣ, ಭಗವದ್ಗೀತಾ ಇದಕ್ಕೆ ಸಂಬಂಧಪಟ್ಟಂಗೆ ರಸಪ್ರಶ್ನೆಗಳು ಈ ಕಾರ್ಯಕ್ರಮಗಳಾಗಬೇಕು. ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ನಾರಾಯಣಸ್ವಾಮಿ, ಬಜರಂಗದಳದ ಗುಡಿಹಳ್ಳಿ ಮಂಜುನಾಥ್, ಕೊತ್ತನೂರು ರವಿ, ಮೇಲೂರು ಅನಿಲ್, ನಡಿಬಿನಾಯಕನಹಳ್ಳಿ ಅಜಿತ್, ರಾಮಾಂಜಿ, ಎನ್ಪಿ ಜೀವನ್, ದಿವಾಕರ್, ಲಕ್ಷ್ಮೀಕಾಂತ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.